ಕರ್ತನೇ ನಿನ್ನುಪಕಾರವನ್ನು ಎಂದೆಂದು ಸ್ಮರಿಸುವೆ. ಕರ್ತನೇ ನಿನ್ನುಪಕಾರವನ್ನು ಎಂದೆಂದು ಸ್ಮರಿಸುವೆ. ಪೂರ್ಣ ಹೃದಯಾದಿ ನಿನ್ನನ್ನು, ಪೂರ್ಣ ಹೃದಯಾದಿ ನಿನ್ನನ್ನು ಎಂದೆಂದು ಹಾಡುವೆ. ನಾ ಎಂದೆಂದು ಹಾಡುವೆ. ನನ್ನೇಸು ರಾಜನಿಗೆ. ಡ್ಯಾಡಿ ನಿಮಗೆ ಸ್ತೋತ್ರ. ನನ್ನ ಸೃಷ್ಟಿ ಕರ್ತನಿಗೆ ಎಂದೆಂದು ಸ್ತೋತ್ರವು. ಕುಗ್ಗಿ ದಿಕ್ಕಿಲ್ಲದೆ ಇರುವಾಗ ನನ್ನನ್ನು ಸಂತೈಸಿದೆ. ಕುಗ್ಗಿ ದಿಕ್ಕಿಲ್ಲದೆ ಇರುವಾಗ ನನ್ನನ್ನು ಸಂತೈಸಿದೆ. ಕೈ ಬಿಡಲ್ಪಟ್ಟಂತ ಸಮಯದಿ, ಕೈ ಬಿಡಲ್ಪಟ್ಟಂತ ಸಮಯದಿ ಕೈ ಹಿಡಿದು ನಡೆಸಿದೆ. ಕೈ ಹಿಡಿದು ನಡೆಸಿದೆ. ನನ್ನೇಸು ರಾಜನಿಗೆ ಎಂದೆಂದು ಸ್ತೋತ್ರವು. ನನ್ನ ಸೃಷ್ಟಿ ಕರ್ತನಿಗೆ ಎಂದೆಂದು ಸ್ತೋತ್ರವು. ಪಾಪವನೆಲ್ಲವ ಕ್ಷಮಿಸಿದೆ, ರೋಗವ ನೀಗಿಸಿದೆ. ಪಾಪವನೆಲ್ಲವ ಕ್ಷಮಿಸಿದೆ, ರೋಗವ ನೀಗಿಸಿದೆ. ನನ್ನಾತ್ಮವನ್ನು ನಾಶದಿಂದ, ನನ್ನಾತ್ಮವನ್ನು ನಾಶದಿಂದ ಕಾದು ರಕ್ಷಿಸಿದೆ. ನೀ ಕಾದು ರಕ್ಷಿಸಿದೆ. ನನ್ನೇಸು ರಾಜನಿಗೆ ಎಂದೆಂದು ಸ್ತೋತ್ರವು. ನನ್ನ ಸೃಷ್ಟಿ ಕರ್ತನಿಗೆ ಎಂದೆಂದು ಸ್ತೋತ್ರವು. ನಿನಗಾಗಿ ನಾನೆಂದು ಜೀವಿಸುವೆ, ನಿನ್ನಯ ಮಹಿಮೆಗಾಗಿ. ನಿನಗಾಗಿ ನಾನೆಂದು ಜೀವಿಸುವೆ, ನಿನ್ನಯ ಮಹಿಮೆಗಾಗಿ. ನಿನ್ ಪ್ರೀತಿ ಸುವಾರ್ತೆ ಸಾರುವೆ, ಸುವಾರ್ತೆ ಸಾರುವೆ. ಎಂದೆಂದು ಹಾಡುವೆ, ನಾ ಎಂದೆಂದು ಹಾಡುವೆ. ನನ್ನೇಸು ರಾಜನಿಗೆ ಎಂದೆಂದು ಸ್ತೋತ್ರವು. ನನ್ನ ಸೃಷ್ಟಿ ಕರ್ತನಿಗೆ ಎಂದೆಂದು ಸ್ತೋತ್ರವು. ನನ್ನೇಸು ರಾಜನಿಗೆ ಎಂದೆಂದು ಸ್ತೋತ್ರವು. ನನ್ನ ಸೃಷ್ಟಿ ಕರ್ತನಿಗೆ ಎಂದೆಂದು ಸ್ತೋತ್ರವು. ಕುಗ್ಗಿ ದಿಕ್ಕಿಲ್ಲದೆ ಇರುವಾಗ ನನ್ನನ್ನು ಸಂತೈಸಿದೆ. ಕುಗ್ಗಿ ದಿಕ್ಕಿಲ್ಲದೆ ಇರುವಾಗ ನನ್ನನ್ನು ಸಂತೈಸಿದೆ. ಕೈ ಬಿಡಲ್ಪಟ್ಟಂತ ಸಮಯದಿ, ಕೈ ಬಿಡಲ್ಪಟ್ಟಂತ ಸಮಯದಿ ಕೈ ಹಿಡಿದು ನಡೆಸಿದೆ. ಕೈ ಹಿಡಿದು ನಡೆಸಿದೆ. ನನ್ನೇಸು ರಾಜನಿಗೆ
ಎಂದೆಂದು ಸ್ತೋತ್ರವು ನನ್ನ ಸೃಷ್ಟಿ ಕರ್ತನಿಗೆ ಎಂದೆಂದು ಸ್ತೋತ್ರವು. ಕರ್ತನೇ ನಿನ್ನುಪಕಾರವನ್ನು ಎಂದೆಂದು ಸ್ಮರಿಸುವೆ. ಕರ್ತನೇ ನಿನ್ನುಪಕಾರವನ್ನು ಎಂದೆಂದು ಸ್ಮರಿಸುವೆ. ಪೂರ್ಣ ಹೃದಯದಿ ನಿನ್ನನ್ನು, ಪೂರ್ಣ ಹೃದಯದಿ ನಿನ್ನನ್ನು ಎಂದೆಂದು ಹಾಡುವೆ. ನಾ ಎಂದೆಂದು ಹಾಡುವೆ. ನನ್ನೇಸು ರಾಜನಿಗೆ ಹೌದು ಡ್ಯಾಡಿ, ನನ್ನ ಸೃಷ್ಟಿ ಕರ್ತನಿಗೆ ಎಂದೆಂದು ಸ್ತೋತ್ರವು. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ, ನನ್ನ ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ. ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಡ್ಯಾಡಿಯನ್ನ ನೋಡಿ ಹೇಳೋಣ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ನನ್ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಮೊದಲಿಂಗನೇ ಮರೇನು. ಹರುಷದ ಮುಕುಟ ನೀನೇ. ಹೌದು ಮೊದಲಿಂಗನೇ, ನಿನ್ನನ್ನು ಮರೆಯಕ್ಕಾಗಲ್ಲಪ್ಪ. ಹರುಷದ ಮುಕುಟ ನೀನೇ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ, ನನ್ನ ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ, ನನ್ನ ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ. ಹೌದು ಡ್ಯಾಡಿ, ನನ್ನ ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ, ದಿನವೆಲ್ಲ ನಿನ್ನ ಹಾಡುವೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ನನ್ನ ಹರುಷ ನೀನೇ, ನನಗೆ ಸಂತೋಷ ನೀನೇ. ಚಿಂತೆಯಿಂದ ಕೊರಗಿದಾಗ ನನ್ನನ್ನು ಚಿಂತೆಯಿಂದ ಮೇಲೆತ್ತಿದೆ. ನಿನ್ನ ಕೃಪೆಯನ್ನು ಅನುಗ್ರಹಿಸಿದೆ, ನಿಮ್ಮ ದಯೆಯನ್ನು ಒದಗಿಸಿದೆ. ಹಲ್ಲೆಲೂಯಾ. ಹರುಷವನ್ನು ಹೃದಯದಲ್ಲಿ ತುಂಬಿಸಿದೆ. ಡ್ಯಾಡಿ, ನನ್ನ ಚಿಂತೆಯನ್ನೆಲ್ಲ ತೆಗೆದಾಕಿ ನಿನ್ನ ದೈವಿಕ ಹರುಷದಿಂದ ನನ್ನನ್ನು ತುಂಬಿಸಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹೌದಪ್ಪ, ನಿನ್ನ ಜೊತೆ ಇರೋದು ಎಷ್ಟು ಮಧುರವಾದದ್ದು, ಎಷ್ಟು ಶ್ರೇಷ್ಠವಾದ್ದು. ಚಿಂತೆ ಎಲ್ಲ ಹಾಗೆ ಕರೆಗೆ ಹೋಗ್ಬಿಡ್ತದೆ. ಹೌದು, ನಿನ್ನ ವಾಕ್ಯ ಹೇಳ್ತದಲ್ಲ, ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಸಹ ಮೇಣದ ಹಾಗೆ ಕರೆಗೆ ಹೋಗ್ತದೆ. ನಿನ್ನ ಸಾನ್ನಿಧ್ಯದಲ್ಲಿ ನಮಗಿರುವಂಥ ಟೆನ್ಷನ್, ನಮಗಿರುವಂಥ ಚಿಂತೆ ಎಲ್ಲವೂ ಕರಗಿ ಹೋಗ್ತದೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ಚಿಂತೆಯಿಂದ ಕೊರಗಿದಾಗ ಅದನ್ನೆಲ್ಲ ಚಿಂತೆಯನ್ನೆಲ್ಲ ಕರಗಿಸಿ
ಕರ್ತನೆ ನಮ್ಮನ್ನು ಹರುಷದಿಂದ ಕರ್ತನೆ ಶೃಂಗರಿಸಿದೆ ಸ್ವಾಮಿ. ಕೃಪೆಯಿಂದ ಮೇಲೆತ್ತಿ ಕರ್ತನೆ ಹರುಷದಿಂದ ನಮ್ಮ ಜೀವಿತವನ್ನು ಶೃಂಗರಿಸಿದೆ. ಥ್ಯಾಂಕ್ ಯು. ಹೌದು ಡ್ಯಾಡಿ, ನಿನ್ನೊಂದಿಗಿರಲು ಬಯಸುವೆನು, ನಿನ್ ಸಮ್ಮುಖ ನನಗೆ ಸಾಕಯ್ಯ. ಡ್ಯಾಡಿಯನ್ನು ನೋಡಿ ಹೇಳುವ, ನಿನ್ನೊಂದಿಗಿರಲು ಬಯಸುವೆನು, ನಿನ್ ಸಮ್ಮುಖ ನನಗೆ ಸಾಕಯ್ಯ, ನಿನ್ ಸಮ್ಮುಖ ನನಗೆ ಸಾಕಯ್ಯ. ಕರೆಗಳನ್ನು ಚಾಚಿ ಹೇಳುವ, ಏಸಯ್ಯ 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 ನನ್ನೇಸಯ್ಯ ಏಸಯ್ಯ. ಡ್ಯಾಡಿ ಏಸಯ್ಯ ಏಸಯ್ಯ ನನ್ನೇಸಯ್ಯ, ನಿನ್ನೊಂದಿಗಿರಲು ಬಯಸುವೆನು, ನಿನ್ ಸಮ್ಮುಖ ನನಗೆ ಸಾಕಯ್ಯ, ನಿನ್ನೊಂದಿಗಿರಲು ಬಯಸುವೆನು, ನಿನ್ ಸಮ್ಮುಖ ನನಗೆ ಸಾಕಯ್ಯ. ಏಸಯ್ಯ 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 ನನ್ನೇಸಯ್ಯ ಏಸಯ್ಯ. ಯೇಸುವನ್ನು ನೋಡಿ ಹೇಳೋಣ, ಓ ಏಸಯ್ಯ ಏಸಯ್ಯ ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ಹೌದು ಡ್ಯಾಡಿ, ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ಬಾಯಾರಿದಂತ ಜಿಂಕೆಯು ನೀರಿನ ತೋರೆಗೆ ಹೇಗೆಯೋ, ಬಾಯಾರಿದಂತ ಜಿಂಕೆಯು ನೀರಿನ ತೋರೆಗೆ ಹೇಗೆಯೋ, ಹಾಗೆ ಬಂದಿರುವೆ ನಿನ್ನ ಸಮ್ಮುಖಕ್ಕೆ, ಹಾಗೆ ಬಂದಿರುವೆ ನಿನ್ನ ಸಮ್ಮುಖಕ್ಕೆ. ಏಸಯ್ಯ 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 ನನ್ನೇಸಯ್ಯ, ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ, ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ಚೈತನ್ಯ ಸ್ವರೂಪ ದೇವನೇ, ನನ್ನ ನಿರೀಕ್ಷೆ ಆದವನೇ, ಹೇಗೆಯೋ ಹಾಗೆ ಬಂದಿರುವೆ ನಿನ್ನ ಸಮ್ಮುಖಕ್ಕೆ, ಹಾಗೆ ಬಂದಿರುವೆ ನಿನ್ನ ಸಮ್ಮುಖಕ್ಕೆ. ಏಸಯ್ಯ 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 ನನ್ನೇಸಯ್ಯ, ನಿನ್ನೊಂದಿಗೆ
ನಿನ್ನೊಂದಿಗಿರಲು ಬಯಸುವೆನು. ಸಮ್ಮುಖ ನನಗೆ ಸಾಕಯ್ಯ, ನಿನ್ನೊಂದಿಗಿರಲು ಬಯಸುವೆನು. ಸಮ್ಮುಖ ನನಗೆ ಸಾಕಯ್ಯ. ಚೈತನ್ಯ ಸ್ವರೂಪ ದೇವನೇ, ನನ್ನ ನಿರೀಕ್ಷೆ ಆದವನೇ. ಚೈತನ್ಯ ಸ್ವರೂಪ ದೇವನೇ, ನನ್ನ ನಿರೀಕ್ಷೆ ಆದವನೇ. ನಿನ್ನನ್ನೇ ನನ್ಮನವು ತವಕಿಸಿ ಹಾರೈಸಿದೆ. ನಿನ್ನನ್ನೇ ನನ್ಮನವು ತವಕಿಸಿ ಹಾರೈಸಿದೆ. ಏಸಯ್ಯ 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 ನನ್ನೇಸಯ್ಯ. ಏಸಯ್ಯ 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 ನನ್ನೇಸಯ್ಯ. ನಿನ್ನೊಂದಿಗಿರಲು ಬಯಸುವೆನು. ಸಮ್ಮುಖ ನನಗೆ ಸಾಕಯ್ಯ, ನಿನ್ನೊಂದಿಗಿರಲು ಬಯಸುವೆನು. ಸಮ್ಮುಖ ನನಗೆ ಸಾಕಯ್ಯ. ಆಪತ್ತು ಕಾಲ ಬಂದಾಗೆಲ್ಲ ಆಶ್ರಯ ಗಿರಿಯೂ ಆದವನೇ. ಆಪತ್ತು ಕಾಲ ಬಂದಾಗೆಲ್ಲ ಆಶ್ರಯ ಗಿರಿಯು ಆದವನೇ. ನಿನ್ನಯ ಗೂಡಾರದಿ ಉತ್ಸಾಹ ಧ್ವನಿ ಮಾಡುವೆ. ಹೌದು ಡ್ಯಾಡಿ, ನಿನ್ನಯ ಗೂಡಾರದಿ ಉತ್ಸಾಹ ಧ್ವನಿ ಮಾಡುವೆ. ಏಸಯ್ಯ ಏಸಯ್ಯ, ಹೌದು ಡ್ಯಾಡಿ, ಏಸಯ್ಯ. ಹೌದು, ಓ ಏಸಯ್ಯ ನನ್ನೇಸಯ್ಯ. ತಂದೆಯು ತಾಯಿಯು ತೋರೆದರು, ನನ್ನನ್ನು ಸೇರಿಸಿಕೊಳ್ಳುವವನೇ. ತಂದೆಯು ತಾಯಿಯು ತೋರೆದರು, ನನ್ನನ್ನು ಸೇರಿಸಿಕೊಳ್ಳುವವನೇ. ನಿನ್ನಯ ನೆರಳಲ್ಲಿಯೇ ನಿತ್ಯವು ನಲಿಯುವೆನು. ಹೌದು ರಾಜ, ನಿನ್ನಯ ನೆರಳಲ್ಲಿಯೇ ನಿತ್ಯವು ನಲಿಯುವೆನು. ಏಸಯ್ಯ 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 ನನ್ನೇಸಯ್ಯ. ಏಸಯ್ಯ 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 ಏಸಯ್ಯ. ನಿನ್ನೊಂದಿಗಿರಲು ಬಯಸುವೆನು. ಸಮ್ಮುಖ ನನಗೆ ಸಾಕಯ್ಯ, ನಿನ್ನೊಂದಿಗಿರಲು ಬಯಸುವೆನು. ಸಮ್ಮುಖ ನನಗೆ ಸಾಕಯ್ಯ. ಆಹಾ ಲೇಲುಯಾ, ಆಹಾ ಲೇಲುಯಾ, ಆಹಾ ಲೇಲುಯಾ, ಆಹಾ ಲೇಲುಯಾ, ಆಹಾ ಲೇಲುಯಾ, ಆಹಾ ಲೇಲುಯಾ, ಆಹಾ
ಬಾಯಾರಿದಂತ ಜಿಂಕೆಯು ನೀರಿನ ತೋರೆಗೆ ಹೇಗೆಯೋ, ಬಾಯಾರಿದಂತ ಜಿಂಕೆಯು ನೀರಿನ ತೋರೆಗೆ ಹೇಗೆಯೋ, ಹಾಗೆಯೇ ಬಂದಿರುವೆ ನಿನ್ನ ಸಮ್ಮುಖಕ್ಕೆ, ಹಾಗೆಯೇ ಬಂದಿರುವೆ ನಿನ್ನ ಸಮ್ಮುಖಕ್ಕೆ. ಹಾಲೆಲೂಯಾ 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 ಹಾಲೆಲೂಯಾ. ಲೋಕವೆಲ್ಲ ನಶ್ವರವು, ನಿನ್ ಪ್ರೀತಿ ಒಂದೇ ಶಾಶ್ವತ. ಡ್ಯಾಡಿಯನ್ನು ನೋಡಿ ಹೇಳಿ, ಈ ಲೋಕವೆಲ್ಲ ನಶ್ವರವು, ನಿನ್ ಪ್ರೀತಿ ಒಂದೇ ಶಾಶ್ವತವು ಶಾಶ್ವತವು. ನಂದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಂದೇವನೇ ನನ್ಯೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಿಮ್ಮನ್ನೇ ಪ್ರೀತಿಸುವೆ. Hallelujah. Thank you. I love you, Jesus. I praise you, Jesus. I glorify you, Jesus. Oh, wonderful Jesus. Oh, mighty Jesus. Oh, hallelujah. 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 ವಂದನೆ ನಿಮಗೆ, ವಂದನೆ ವಂದನೆ ನಿಮಗೆ, ವಂದನೆ ನಿಮಗೆ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ದೃಷ್ಟಿಸಿ ನೋಡ್ತೇವೆ ಡ್ಯಾಡಿ. ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಸರ್ವಶಕ್ತನಾದ ದೇವರೇ, ಮಹಿಮೆಗೆ ಪಾತ್ರನೇ, ಮಹೋನ್ನತನಾದ ತಂದೆ. ಹಾಲೆಲೂಯಾ 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 ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ಕೀರ್ತನೆ 138 ತಗೊಂಡು ಅದರಲ್ಲಿ 8ನೇ ವಾಕ್ಯವನ್ನು ಓದೋಣ. ಕೀರ್ತನೆ 138. ಕೀರ್ತನೆ 138 8ನೇ ವಚನ. ಯೆಹೋವನು
ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಹಲ್ಲೆಲೂಯ. ನಮ್ಮ ಕರ್ತನು ನಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವಾತನು. ಕರ್ತನ ನಾಮಕ್ಕೆ ಸ್ತೋತ್ರ. ನಮಗೆ ಅನೇಕ ಕಾರ್ಯಗಳು ನಮ್ಮ ಈ ಲೋಕದ ಜೀವನದಲ್ಲಿ ಇಹಲೋಕ ಸಂಬಂಧವಾಗಿ ಎಷ್ಟೋ ಕಾರ್ಯಗಳಿವೆ, ಆತ್ಮಿಕವಾಗಿ ಎಷ್ಟೋ ಕಾರ್ಯಗಳಿವೆ. ಆದರೆ ಭಕ್ತನು ಪೂರ್ಣ ಭರವಸೆಯಿಂದ ಹೇಳ್ತಾನೆ, ನನ್ನ ಕರ್ತನು ಪೂರ್ಣವಾಗಿ ಕಾರ್ಯವನ್ನು ಸಿದ್ಧಿಗೆ ತರುವನು. ಅಂದರೆ ಅದನ್ನು ಪೂರ್ತಿಗೊಳಿಸುವನು, ನನ್ನ ಕಾರ್ಯವನ್ನು ನೆರವೇರಿಸಿಕೊಡುವನು. ಹಲ್ಲೆಲೂಯ. ನಮ್ಮ ಸ್ವಂತ ಬಲದಿಂದ ನಾವು ಎಲ್ಲವನ್ನು ಮಾಡಲಿಕ್ಕಾಗೋದಿಲ್ಲ. ನಮ್ಮ ಬಲ ಒಂದು ನಿರ್ದಿಷ್ಟ ಹಂತದವರೆಗೆ ಅಷ್ಟೇ. ಆದರೆ ಕರ್ತನು ನಮಗೆ ನೆರವಾಗುವುದರಿಂದ ನಾವು ಕಾರ್ಯಸಿದ್ಧಿ ಉಳ್ಳವರಾಗ್ತೇವೆ. ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ನಾವು ಶಕ್ತರಾಗ್ತೇವೆ. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಈ ಮುಂಜಾನೆ ವೇಳೆಯಲ್ಲಿ ಯಾವ್ಯಾವ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರಿ? ಅಯ್ಯೋ, ಇದಕ್ಕೇನು ಮಾಡಲಿ, ಈ ಬಡ್ಡಿ ಕಟ್ಟಲಿಕ್ಕೆ ಏನು ಮಾಡಲಿ, ಈ ಸಾಲ ತೀರ್ಸೋಕ್ಕೆ ಏನು ಮಾಡಲಿ, ಈ ಮನೆ ಅರ್ಧಂಬರ್ಧ ನಿಂತಿದೆ, ಇದನ್ನು ಹೇಗೆ ಕಟ್ಟಿ ಮುಗಿಸಲಿ, ಅಯ್ಯೋ ನಾನು ಇದನ್ನು ಹೇಗೆ ನಿರ್ವಹಿಸಲಿ, ಇಷ್ಟೊಂದು ದೊಡ್ಡ ಸಮಸ್ಯೆ, ವಿರೋಧಗಳು, ಅಡ್ಡಿಗಳು ಬಂದಿದೆ, ಇದನ್ನು ಹೇಗೆ ನಾನು ದಾಟಲಿ? ಯು ಡೋಂಟ್ ವರಿ. ಕರ್ತನು ನಮ್ಮ ಜೊತೆಯಲ್ಲಿದ್ದು ನಮಗೆ ಯಶಸ್ಸನ್ನು ಒದಗಿಸಿಕೊಡುವಾತನು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ಕೀರ್ತನೆಗಾರನು ಬಹಳ ಧೈರ್ಯವಾಗಿ ಹೇಳ್ತಾನೆ, ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ನಾನು ನಂಬ್ತೀನಿ, ನಿಮಗೆ ಭರವಸೆ ಇದೆ, ಕರ್ತನು ನಿಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವನು. ನಾನು ನಂಬ್ತೀನಿ. ನಾನು ಯಾವ ಕಾರ್ಯಗಳನ್ನು ಮಾಡಬೇಕು ಅಂತ ನಾನು ಆಲೋಚನೆ ಮಾಡ್ಕೊಂಡಿದ್ದೀನೋ ಅದೆಲ್ಲವನ್ನು ನಾನು ಪೂರ್ತಿಗೊಳಿಸುವಂತೆ ಕರ್ತನು ನನ್ನೊಂದಿಗೆ ಬಂದುಬಿಟ್ಟಿದ್ದಾನೆ, ನನ್ನ ಸಹಾಯಕ್ಕೆ ಬಂದುಬಿಟ್ಟಿದ್ದಾನೆ. ಕರ್ತನ ಅನುಗ್ರಹ ನನಗೆ ಸಿಕ್ಕಿದೆ. ಹಲ್ಲೆಲೂಯ. ನೆಕ್ಸ್ಟ್ ವಚನ ಲೈನ್ ಓದಿ. ಅದರಲ್ಲೇ ಯೆಹೋವನೇ ನಿನ್ನ ಕೃಪೆಯು ಶಾಶ್ವತವಾದದ್ದು, ನಿನ್ನ ಕೃಪೆಯು ಶಾಶ್ವತವಾದದ್ದು. ನೀನು ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡೋದಿಲ್ಲ. ಕರ್ತನು ಕೈ ಹಾಕ್ಬಿಟ್ಟಿದ್ದಾನೆ. ಇದು ಮನುಷ್ಯರ ಕೈ ಹಾಕಿದ್ದಲ್ಲ, ಕರ್ತನು ಕೈ ಹಾಕ್ಬಿಟ್ಟಿದ್ದಾನೆ. ನೆರವೇರಿಸದೆ ಬಿಡೋದಿಲ್ಲ. ನಿಶ್ಚಯವಾಗಿ ನಿಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವನು. ಹಲ್ಲೆಲೂಯ. ಕೀರ್ತನೆಗಾರನು 23ನೇ ಕೀರ್ತನೆಯಲ್ಲಿ, ಇದೇ ಕೀರ್ತನೆಗಾರನು ದಾವೀದನೇ ಹೇಳ್ತಾನೆ 23ನೇ ಕೀರ್ತನೆಯಲ್ಲಿ 6ನೇ ವಚನದಲ್ಲಿ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ನಾನು ಚೆನ್ನಾಗಿರ್ತೀನಿ, ಕಾರ್ಯಸಿದ್ಧಿ ಉಳ್ಳವನಾಗಿರ್ತೀನಿ, ಶುಭ ಕೃಪೆಗಳಿಂದ ತುಂಬಿರ್ತೀನಿ. ಅದನ್ನು ಓದಿ. ನಿಶ್ಚಯವಾಗಿ 23ನೇ ಕೀರ್ತನೆ 6ನೇ ವಚನ. ನಿಶ್ಚಯವಾಗಿ 100% ಗ್ಯಾರಂಟಿ. ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನನಗೆ ದೇವರ ಕೃಪೆ ನನಗಿದೆ. ನನಗೆ ದೇವರ ಸಹಾಯ ಇದೆ. ನಾನು ಕಾರ್ಯಸಿದ್ಧಿ ಉಳ್ಳವನಾಗಿದ್ದೀನಿ. ಹಲ್ಲೆಲೂಯ. ಕರ್ತನು ಕಾರ್ಯಸಿದ್ಧಿ ಉಳ್ಳವನಾಗಿ ಶುಭ ಕೃಪೆಗಳಿಂದ ನಮ್ಮ ಜೀವಿತವನ್ನು ಅಲಂಕರಿಸಿ ನಮಗೆ ಮೇಲನ್ನು ಉಂಟು ಮಾಡುವಾತನು. ಹಲ್ಲೆಲೂಯ. ಯಾವ ಕಾರಣಕ್ಕೂ ಸನ್ನಿವೇಶ ನೋಡಿ ಹೆದರ್ಕೋಬೇಡ್ರಿ, ವಾತಾವರಣ ನೋಡಿ ನೀವು ಕಂಗೆಡಬೇಡ್ರಿ. ನಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವಾತನು. ಒಂದು ವೇಳೆ ಮನೆ ಕಟ್ಟಿ ಅರ್ಧದಲ್ಲಿ ನಿಂತಿದೆಯಾ, ಅದನ್ನು ಸಿದ್ಧಿಗೆ ತರುವಾತನು ಕರ್ತನಿದ್ದಾನೆ. ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ, ಸಿದ್ಧಿಗೆ ತರುವಾತನು ಕರ್ತನಿದ್ದಾನೆ. ಸೇವೆ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ, ಸಿದ್ಧಿಗೆ ತರುವಾತನು ಕರ್ತನಿದ್ದಾನೆ. ಹಲ್ಲೆಲೂಯ. ಬಿಸ್ನೆಸ್ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ, ಸಿದ್ಧಿಗೆ ತರುವಾತನು ಕರ್ತನಿದ್ದಾನೆ. ಹಲ್ಲೆಲೂಯ. ನಮ್ಮ ಕರ್ತನು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಸಿದ್ಧಿಗೆ ತರುವಾತನು. ಹಲ್ಲೆಲೂಯ. ಆದರೆ ಎಲ್ಲರಿಗೂ ಇದು ನೆರವೇರೋದಿಲ್ಲ. ಎಲ್ಲರ ಜೀವಿತದಲ್ಲಿ ಇದು ಕಂಡು ಬರೋದಿಲ್ಲ. ದೇವರ ವಾಕ್ಯ ಕೆಲವೊಬ್ಬರನ್ನ ಹೇಳ್ತಾ ಇದೆ, ಇಂಥವ್ರ ಜೀವಿತದಲ್ಲಿ ಕಾರ್ಯವನ್ನು ಸಿದ್ಧಿಗೆ ಕರ್ತನ ತರ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಸಂಕ್ಷಿಪ್ತವಾಗಿ ಒಂದು 2-3 ಅಂಶಗಳನ್ನು ನಾವು ನೋಡಿ ನಮ್ಮ ಜೀವಿತವನ್ನು ಆ ರೀತಿ ಮಾರ್ಪಡಿಸಪ್ಪ ಅಂತ ಹೇಳಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ 57ನೇ ಕೀರ್ತನೆಯಲ್ಲಿ 2ನೇ ವಾಕ್ಯವನ್ನು ಓದೋಣ. 57ನೇ ಕೀರ್ತನೆ, ಯಾರ ಕಾರ್ಯವನ್ನು ಕರ್ತನು ಸಿದ್ಧಿಗೆ ತರ್ತಾನೆ? ಕೀರ್ತನೆ 57 ವಚನ 2.
ಪರಾತ್ಪರನಾದ ದೇವರಿಗೆ ಮೊರೆ ಇಡುವೆನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು. ಹಾಲೆಲೂಯ. ನೆಕ್ಸ್ಟ್ 3ನೇ ವಚನ ಕೂಡ. ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವನು. ಹಾಲೆಲೂಯ. ಯಾರ ಕಾರ್ಯವನ್ನು ಸಿದ್ಧಿಗೆ ತರ್ತಾನೆ ಅಂದರೆ, ಯಾರು ಆತನಿಗೆ ಮೊರೆ ಇಡ್ತಾರೋ ಅವರ ಕಾರ್ಯವನ್ನು ಸಿದ್ಧಿಗೆ ತರ್ತಾನೆ. ಹಾಲೆಲೂಯ. ಸುಮ್ಮನೆ ನೀವೆಲ್ಲ ಮಲಗಿಬಿಟ್ರೆ ಕಾರ್ಯ ಸಿದ್ಧಿಗೆ ಬರೋದಿಲ್ಲ, ದೇವ್ರ ಸಕ್ಸಸ್ ತರಕ್ಕಾಗಲ್ಲ. ಯಾರು ಆತನಿಗೆ ಮೊರೆ ಇಡ್ತಾರೋ, ಕರ್ತನೇ ನನ್ನನ್ನು ಕರುಣಿಸು, ಅಪ್ಪ ನನಗೆ ಸಹಾಯ ಮಾಡಿ ಅಂತ ಹೇಳಿ ಯಾರು ಆತನ ಬಳಿಗೆ ಕೂಗನ್ನು, ಮೊರೆಯನ್ನು ಹಾಕ್ತಾರೋ ಅವರಿಗೆ ಒಂದು ಸಹಾಯ ಇದೆ. ಇನ್ನೊಂದ್ಸರಿ ಓದಿ, ನಿಮ್ಗೆ ಅರ್ಥ ಆಗುತ್ತೆ. ಪರಾತ್ಪರನಾದ ದೇವರಿಗೆ ಮೊರೆ ಇಡುವೆನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು. ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವನು. ಹಾಲೆಲೂಯ. ಯಾರು ಆತ ನೋಡಿ ಕೂಗ್ತಾರೋ ಅವರಿಗೊಂದು ಸಹಾಯ ಇದೆ. ಹಾಲೆಲೂಯ. ಕೀರ್ತನೆಗಾರ 118ನೇ ಕೀರ್ತನೆಯಲ್ಲಿ 5ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. 118ನೇ ಕೀರ್ತನೆ 5ನೇ ವಚನ. ಕೀರ್ತನೆ 118:5. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಹಾಲೆಲೂಯ. ನಾವು ಹಾಡಾಡ್ತೀವಲ್ಲ, ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ಕಷ್ಟದಲ್ಲಿ ನಿನ್ನನ್ನು ನೋಡಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ಹಲ್ಲೆಲೂಯ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಹೌದು, ಇಕ್ಕಟ್ಟಿನಲ್ಲಿ ನಾವು ಮೊರೆ ಇಡುವಾಗ ಆತನು ಸದುತ್ತರವನ್ನು ಕೊಡುವಾತನು. ಅದರಿಂದಾಗಿ ನಮಗೇನಾದರೂ ಕಷ್ಟ ಉಂಟಾದರೆ ನಾವು ಆತನಿಗೆ ಮೊರೆ ಇಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳೇ ಆತನ ಹತ್ರ ಹೇಳೋದ್ರ ಬದಲಾಗಿ ಎಲ್ಲರ ಹತ್ರನೂ ಹೇಳ್ತಾ ಇರ್ತಾರೆ, ಅಯ್ಯೋ ನನಗೆ ಈ ಥರ ಆಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ. ಮನುಷ್ಯರ ಹತ್ರ ಎಲ್ಲ ಹೇಳ್ಕೊಳ್ತಾ ಇರ್ತೀವಿ. ಅದನ್ನೇ ದೇವರ ಸಮ್ಮುಖದಲ್ಲಿ ಹೇಳಲಿಕ್ಕೆ ನಾವು ಆಲೋಚನೆ ಮಾಡೋದಿಲ್ಲ. ಮನುಷ್ಯರ ಹತ್ರ ನಾವು ಹೇಳ್ಕೊಂಡ್ರೆ ನಮ್ಮನ್ನು ಇನ್ನೂ ಅಪಹಾಸ್ಯ ಮಾಡ್ತಾರೆ. ತುಂಬ ಪ್ರೀತಿಯಿಂದ ಕೇಳಿಸ್ಕೊಂಡು ನಮ್ಮಿಂದ ಆಚೆ ಹೋದ ತಕ್ಷಣ ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ, ನಮಗೆ ಇನ್ನೂ ಕೇಡನ್ನೇ ಅಪೇಕ್ಷಿಸ್ತಾರೆ. ಆದರೆ ಕರ್ತನ ಬಳಿಯಲ್ಲಿ ಹೇಳುವಾಗ ಕರ್ತನು ಸದುತ್ತರವನ್ನು ಕೊಡ್ತಾನೆ. ಈ ಸಂದರ್ಭದಲ್ಲಿ ನೀವು ಯಾವ ಕಷ್ಟದಲ್ಲಿದ್ದೀರಿ, ಯಾವ ಇಕ್ಕಟ್ಟಿನಲ್ಲಿದ್ದೀರಿ, ನೀವು ಮೊರೆ ಇಡಲಿಕ್ಕೆ ತೀರ್ಮಾನ ಮಾಡಿ ಕರ್ತನ ಸಮ್ಮುಖದಲ್ಲಿ ಮೊರೆ ಇಡ್ರಿ. ಕೀರ್ತನೆಗಾರ 121ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಣುಗಳನ್ನೆತ್ತುತ್ತೇನೆ. ನನಗೆ ಎಲ್ಲಿಂದ ಸಹಾಯ ಬರುತ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದೆ ಯೆಹೋವನಿಂದಲೇ ನನಗೆ ಸಹಾಯ ಬರುತ್ತದೆ. ಆತನ ಕಡೆಗೆ ನಾನು ಕಣ್ಣುಗಳನ್ನೆತ್ತುತ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯ. ಇಕ್ಕಟ್ಟಿನಲ್ಲಿ, ಕಷ್ಟದಲ್ಲಿ ಯಾರು ಆತನ ನೋಡಿ ಕೂಗ್ತಾರೋ ಅವರೆಲ್ಲರಿಗೆ ಸದುತ್ತರ ನೀಡಿ ಕರ್ತನು ಅತಿಶಯ ಮಾಡಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋನನು ಮೀನಿನ ಹೊಟ್ಟೆ ಒಳಗೆ ಅಂಥ ಕಷ್ಟದಲ್ಲಿ ಅವನು ದೇವರಿಗೆ ಮೊರೆ ಇಡಲಿಕ್ಕೆ ಪ್ರಾರಂಭ ಮಾಡಿದನು. ಅವನು ದೇವರಿಗೆ ಮೊರೆ ಇಡುವಾಗ ಆ ಮೊರೆ ದೇವರಿಗೆ ಕೇಳಿಸಿತು. ದೇವರು ಮೀನಿಗೆ ಆಜ್ಞೆ ಮಾಡಿದನ. ಆ ಮೀನು ಸಮುದ್ರ ದಡದಲ್ಲಿ ಬಂದು ಅವನನ್ನು ಕಾರಿಬಿಟ್ಟಿತು. ಹಲ್ಲೆಲೂಯ. ಪರಿಸ್ಥಿತಿ ಎಷ್ಟು ಇಕ್ಕಟ್ಟಾಗಿದ್ದರೂ ಕೂಡ ಅಲ್ಲಿಂದ ಬಿಡುಗಡೆಯನ್ನು ಕೊಡಲಿಕ್ಕೆ, ಸದುತ್ತರವನ್ನು ನೀಡಿ ಅಲ್ಲಿಂದ ನಮ್ಮನ್ನು ಬಿಡಿಸಲಿಕ್ಕೆ, ನಮ್ಮ ಕಾರ್ಯವನ್ನು ಸಿದ್ಧಿಗೆ ತರಲಿಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಆದರೆ ನಾವು ಮೊರೆ ಇಡಬೇಕು. ಒಂದು ವೇಳೆ ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಮಗನಿಗೆ ಅಥವಾ ಮಗಳಿಗೆ ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡ್ತಾಯಿದ್ದೀರಾ, ಅಥವಾ ನಿಮಗೆ ಮದುವೆ ಕಾರ್ಯ ಇನ್ನೂ ಕೈಗೂಡಿಲ್ಲ ಅಂತ ಚಿಂತೆ ಮಾಡ್ತಾಯಿದ್ದೀರಾ, ನಿಮ್ಮ ಎಜುಕೇಷನ್ಗೆ ತಕ್ಕಂತೆ ಜಾಬ್ ಸಿಕ್ಕಿಲ್ಲ ಅಂತ ನೀವು ಚಿಂತೆ ಮಾಡ್ತಾಯಿದ್ದೀರಾ, ಅಥವಾ ನಿಮಗೆ ಅನ್ಯಾಯ ಮಾಡಿದ್ದಾರೆ, ನನ್ನ ಜಮೀನ ಕಸ್ಕೊಂಡಿದ್ದಾರೆ, ನನ್ನ ಮನೆ ಕಸ್ಕೊಂಡಿದ್ದಾರೆ, ನ್ಯಾಯ ದೊರಕ್ತಾ ಇಲ್ಲ ಅಂತಿದ್ದೀರಾ, ನಿಮಗೊಂದು ಅದ್ಭುತ ದಾರಿ ಇದೆ. ಅದು ಕರ್ತನ ಸಮ್ಮುಖದಲ್ಲಿ ಮೊರೆ ಇಡುವುದು.
ಯಾರು ಆತನ ಸಮ್ಮುಖದಲ್ಲಿ ಮೊರೆ ಇಡ್ತಾರೋ ಅವರ ಕಾರ್ಯವನ್ನು ಆತನು ಸಿದ್ಧಿಗೆ ತರ್ತಾನೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ಕೂಡ ಕರ್ತನ ಸಮ್ಮುಖದಲ್ಲಿ ಮೊರೆ ಇಡುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ಕೇಳೋಣ. ಕರ್ತನೇ, ನಿನ್ನ ಸಮ್ಮುಖದಲ್ಲಿ ಮೊರೆ ಇಡಲಿಕ್ಕೆ ನನಗೆ ಕೃಪೆ ಕೊಡಿ, ಅಭ್ಯಾಸ ಕೊಡಿ ಸ್ವಾಮಿ. ಎಷ್ಟೋ ಸಂದರ್ಭದಲ್ಲಿ ಮರೆತು ಬಿಡ್ತೇವೆ ನಿನ್ನ ಸಮ್ಮುಖದಲ್ಲಿ ಹೇಳಲಿಕ್ಕೆ, ನಿನ್ನ ಸಮ್ಮುಖದಲ್ಲಿ ನಮ್ಮ ಕಷ್ಟವನ್ನು ಹೇಳ್ಕೊಳ್ಳಿಕ್ಕೆ ನಾವು ಮರೆತು ಬಿಡ್ತೇವಪ್ಪ. ನಮಗೆ ಕೃಪೆ ಕೊಡಿ ಸ್ವಾಮಿ. ಏನೇ ಕಷ್ಟ ಬಂದರೂ ನಿನ್ನ ಹತ್ರ ಬಂದು ಅಳಬೇಕು, ನಿನ್ನ ಪಾದದಲ್ಲಿ ಅಳಬೇಕು ಸ್ವಾಮಿ. ಹಲ್ಲೆಲೂಯಾ. ಕೇಳಿ, ನೀವೇ ಕೇಳಿ. ನಿನ್ನ ಪಾದದಲ್ಲಿ ಕಣ್ಣೀರಿಡುವಾಗ, ಮೊರೆ ಇಡುವಾಗ ನೀವು ಸದುತ್ತರವನ್ನು ಕೊಡುವ ದೇವರಾಗಿದ್ದೀರಿ. ಹಲ್ಲೆಲೂಯಾ. ನಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದೀರಿ, ನಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರಾಗಿದ್ದೀರಿ. ಹಲ್ಲೆಲೂಯಾ. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ ಈ ಲೋಕ ಯಾತ್ರೆಯಲ್ಲಿ. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ ಈ ಲೋಕ ಯಾತ್ರೆಯಳು. ಹೇಳುವುದಾದರೆ ಏಸಯ್ಯ, ಹೇಳುವುದಾದರೆ ಏಸಯ್ಯ, ನಿನ್ನ ಮುಂದೆ ಹೇಳಿ ನಾಳುವೆ, ನಿನ್ನ ಮುಂದೆ ಹೇಳಿ ನಾಳುವೆ. ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೆ. ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೆ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನ ಹೊರತು ನಾ ಬಾಳಲಾರೆನು. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನ ಹೊರತು ನಾ ಬಾಳಲಾರೆನು. ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೆ. ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಯೇಸುವೆ. ಕಣ್ಣೀರು ಒರೆಸುವ ನನ್ನ ಯೇಸುವೆ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನ ಹೊರತು ನಾ ಬಾಳಲಾರೆನು. ನನ್ನ ದೇವರೇ, ನನ್ನ ಯೇಸುವೆ, ನಿನ್ನ ಹೊರತು ನಾ ಬಾಳಲಾರೆನು. ಥ್ಯಾಂಕ್ ಯು. ನಿನ್ನನ್ನು ಬಿಟ್ಟರೆ ನನಗೆ ಆಶೀರ್ವಾದ ಇಲ್ಲ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ನಿನ್ನನ್ನೇ ಹಲ್ಲೆಲೂಯಾ ಮೊರೆ ಇಡ್ತೇನೆ ಸ್ವಾಮಿ. ನಿನಗೆ ನಾ ಬೇಡ್ಕೊಳ್ತಾ ಇದ್ದೀನಪ್ಪ. ಹಲ್ಲೆಲೂಯಾ. ಯಾವ ವಿಷಯವಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರೋ ಅದನ್ನು ಕರ್ತನ ಪಾದದಲ್ಲಿಡಿ. ಅಪ್ಪ, ಈ ವಿಷಯದಲ್ಲಿ ನಿನ್ನ ಸಹಾಯ ಬೇಕಪ್ಪ, ನಿನ್ನ ಸಹಾಯ ಬೇಕಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು. ನಿನ್ನ ಸಹಾಯವನ್ನು ಒದಗಿಸು ಡ್ಯಾಡಿ, ನಿನ್ನ ಸಹಾಯವನ್ನು ಒದಗಿಸು ಡ್ಯಾಡಿ, ನಿನ್ನ ಸಹಾಯವನ್ನು ಒದಗಿಸು ಡ್ಯಾಡಿ. ಕೇಳಿ, ಕರ್ತನ ಹತ್ರ ಕೇಳಿ, ನಿನ್ನ ಸಹಾಯ ಬೇಕು. ಐ ನೀಡ್ ಯುವರ್ ಹೆಲ್ಪ್ ಲಾರ್ಡ್. ಹಲ್ಲೆಲೂಯಾ. ಇಕ್ಕಟ್ಟಿನಲ್ಲಿ ನಿನ್ನ ಸಹಾಯ ಕರ್ತನೇ ನನ್ನನ್ನು ಮೇಲೆತ್ತುವಂಥದ್ದಾಗಿದೆ. ಕರ್ತನೇ, ನಿನ್ನ ಸಹಾಯ ನನಗಿರೋದಾದರೆ ನಿಶ್ಚಯವಾಗಿ ಸಾಲ ತೀರಿಸಿ ಸಮೃದ್ಧಿಯೆಡೆಗೆ ಸಾಗಲಿಕ್ಕೆ ಸಾಧ್ಯ. ನಿನ್ನ ಸಹಾಯ ನನಗಿರೋದಾದರೆ ಕರ್ತನೇ, ಮಗನ ಭವಿಷ್ಯ, ಮಗಳ ಭವಿಷ್ಯ ಉತ್ತಮವಾಗಿ ರೂಪುಗೊಳ್ಳುತ್ತದೆ. ನನ್ನ ಭವಿಷ್ಯ ಉತ್ತಮವಾಗಿ ರೂಪುಗೊಳ್ಳುತ್ತದೆ. ಕೇಳಿ, ಹೇಳಿ, ಕರ್ತನ ಮುಂದೆ ಹೇಳಿ, ಅಪ್ಪ ನಿನ್ನ ಮುಂದೆ ಕರ್ತನ ನಿನಗೆ ನಾನು ಮೊರೆ ಇಡ್ತಾ ಇದ್ದೀನಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ಕೃಪೆ, ನಿನ್ನ ಸಹಾಯ ಕರ್ತನೆ ಈ ದಿನದಲ್ಲಿ ನನಗೆ ಬಹಳವಾಗಿ ಅವಶ್ಯ ಇದೆಯಪ್ಪ ಅಂತ ಹೇಳಿ. ನನಗೆ ಬಹಳವಾಗಿ ಅವಶ್ಯ ಇದೆಯಪ್ಪ. ಇವತ್ತು ನಾನು ಮಾಡಲಿಕ್ಕಿರುವ ಕಾರ್ಯಗಳಲ್ಲಿ ನಿನ್ನ ಹಸ್ತ ಇರಬೇಕಪ್ಪ. ನಿನ್ನ ಸಹಾಯ ಬೇಕು ಸ್ವಾಮಿ. ಈ ಇಕ್ಕಟ್ಟಿನಲ್ಲಿ ನಿನ್ನ ಸಹಾಯವನ್ನು ಒದಗಿಸ್ಕೊಡಪ್ಪ ಕರ್ತನೆ. ಇದನ್ನು ನಿಭಾಯಿಸಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಈ ಕಷ್ಟವನ್ನು ದಾಟಲಿಕ್ಕೆ, ಈ ಸಮಸ್ಯೆಯನ್ನು ದಾಟಲಿಕ್ಕೆ ನನ್ನ ಬಲದಿಂದ ಸಾಕಾಗಲ್ಲ ಕರ್ತನೆ. ನಿನ್ನ ಬಲವನ್ನು ಕೊಡು ಸ್ವಾಮಿ, ನಿನ್ನ ಬಲವನ್ನು ಕೊಡಪ್ಪ. ನೀವು ಬನ್ನಿಯಪ್ಪ. ಥ್ಯಾಂಕ್ ಯು ಜೀಸಸ್. ಇಕ್ಕಟ್ಟಿನಲ್ಲಿ ಶ್ರೇಷ್ಠ ಸಹಾಯಕನೇ, ಆಪತ್ತು ಕಾಲದಲ್ಲಿ ಆಶ್ರಯ ದುರ್ಗವೇ. ಥ್ಯಾಂಕ್ ಯು ಲಾರ್ಡ್.
ಕರ್ತನೇ ನಿಮ್ಮ ಸಹಾಯವನ್ನು ಒದಗಿಸಿಕೊಡಿ. ಥ್ಯಾಂಕ್ ಯು ಕೃಪಾ ಸಂಪನ್ನನಾದ ದೇವರೇ, ಯಾರ್ಯಾರು ಕಷ್ಟದಲ್ಲಿ ಕೂಗ್ತಾ ಇದ್ದಾರೋ, ಮೊರೆ ಇಡ್ತಾ ಇದ್ದಾರೋ ಕರ್ತನೇ, ಅವರಿಗೆ ನಿನ್ನ ಸಹಾಯವನ್ನು ಒದಗಿಸ್ಕೊಡು ಸ್ವಾಮಿ. ನಿನ್ನ ಕೃಪೆಯನ್ನು ಅನುಗ್ರಹಿಸ್ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕಾರ್ಯವನ್ನು ಸಿದ್ಧಿಗೆ ತಗೊಂಡು ಬಾ ಸ್ವಾಮಿ. ಯಾವ ವಿಷಯದಲ್ಲಿ ಕರ್ತನೆ ಕೈ ಹಾಕಿದಾರೋ, ಯಾವ ಕೆಲಸ ಕೈ ಹಾಕಿದಾರೋ, ನೀವು ಅದರಲ್ಲಿ ಕೈ ಹಾಕಿ. ನೀವು ಕೈ ಹಾಕಿದ್ರೆ ಕೆಲಸವನ್ನು ಮುಗಿಸದೆ ಬಿಡೋದಿಲ್ಲ, ನೀವು ಮಧ್ಯಂತರದಲ್ಲಿ ಬಿಡೋದಿಲ್ಲ, ನಿಶ್ಚಯವಾಗಿ ಅದನ್ನು ಪೂರ್ತಿಗೊಳಿಸುವಾತನು. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನೀನು ಕೈ ಹಾಕು ಸ್ವಾಮಿ. ನಿನ್ನ ಹಸ್ತಕ್ಷೇಪವನ್ನು ಮಾಡಪ್ಪ. ಮನೆ ಕಟ್ಟುತ್ತಿರುವಂತಹ ಮನೆ ಕೆಲಸದ ವಿಷಯದಲ್ಲಿ ನೀವು ಕೈ ಹಾಕಿ ಬೇಕಾದ ಮೆಟೀರಿಯಲ್ಸ್ ಒದಗಿಸಿ ಕೊಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಬಿಸ್ನೆಸ್ ವಿಷಯದಲ್ಲಿ ನಿಮ್ಮ ಹಸ್ತವನ್ನು ಹಾಕಿ ಅದನ್ನು ಕರ್ತನೆ ಸಕ್ಸಸ್ ಮಾಡಿಕೊಡಿ ಸ್ವಾಮಿ. ಏಳಿಗೆನ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಜಾಬ್ ವಿಷಯದಲ್ಲಿ ನೀವು ಜೊತೆಗೆ ಹೋಗಿ ಸ್ವಾಮಿ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸಿಗಬೇಕಾದ ಕೆಲಸವನ್ನು ದೊರಕಿಸಿ ಕೊಡಪ್ಪ. ಥ್ಯಾಂಕ್ ಯು. ಪ್ರಮೋಷನ್ನ ದೊರಕಿಸಿ ಕೊಡು ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕಾರ್ಯವನ್ನು ಸಿದ್ಧಿಗೆ ತರುವಾತನೇ, ನಿನ್ನ ಮಕ್ಕಳ ಕಾರ್ಯಗಳನ್ನು ಸಿದ್ಧಿಗೆ ತಗೊಂಡು ಬಾ ಸ್ವಾಮಿ. ಯಶಸ್ಸನ್ನು ಒದಗಿಸ್ಕೊಡು ಸ್ವಾಮಿ. ಜಯವನ್ನು ಒದಗಿಸಿಕೊಡು ಸ್ವಾಮಿ. ಥ್ಯಾಂಕ್ ಯು. ನಿಮ್ಮ ಕೃಪೆ, ನಿಮ್ಮ ದಯೆ ಕರ್ತನೆ ಪ್ರತಿಯೊಬ್ಬರಿಗೂ ಸಿಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಈ ಸಮಯದಲ್ಲಿ ಕರ್ತನೆ ಯಾವ್ಯಾವ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಕಾರ್ಯಸಿದ್ಧಿಗೆ ಬರಲಿ ಸ್ವಾಮಿ. ವಿಶೇಷವಾಗಿ ಆತ್ಮಿಕ ವಿಷಯವಾಗಿ ಕಾರ್ಯಸಿದ್ಧಿ ಬರಬೇಕು ಅಂತ ನಾವು ಬೇಡಿಕೊಳ್ತೇವೆ. ಹೌದು, ಪ್ರಾರ್ಥನಾ ಜೀವಿತದಲ್ಲಿ ಸಿದ್ಧಿಗೆ ಬರಬೇಕು ಸ್ವಾಮಿ. ಥ್ಯಾಂಕ್ ಯು. ಪರಿಶುದ್ಧ ಜೀವಿತದಲ್ಲಿ ಸಿದ್ಧಿಗೆ ಬರಬೇಕಪ್ಪ. ಥ್ಯಾಂಕ್ ಯು. ಅದಕ್ಕಾಗಿ ನಿನ್ನಲ್ಲಿ ಬೇಡಿಕೊಳ್ತೇವೆ. ಹಲ್ಲೆಲೂಯಾ. ಉನ್ನತ ಬಲವನ್ನು ಅನುಗ್ರಹಿಸು, ಪವಿತ್ರಾತ್ಮನ ಬಲವನ್ನು ಅನುಗ್ರಹಿಸಿ ಪ್ರತಿಯೊಬ್ಬರ ಜೀವಿತದಲ್ಲಿ ಆತ್ಮಿಕವಾಗಿ ಸಿದ್ಧಿಗೆ ತಗೊಂಡು ಬಾ ಕರ್ತನೆ, ಪೂರ್ಣತೆಗೆ ತಗೊಂಡು ಬಾ ಕರ್ತನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಲ್ಲಿ ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಆತ್ಮಿಕ ಜೀವಿತದಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಕರ್ತನೆ, ನಿನ್ನೊಂದಿಗಿನ ಬಾಂಧವ್ಯದಲ್ಲಿ, ಪರಲೋಕದ ಭರವಸೆಯಲ್ಲಿ, ಶಾಶ್ವತ ಸೌಭಾಗ್ಯದ ನಿರೀಕ್ಷೆಯಲ್ಲಿ ಕರ್ತನೆ ಸಿದ್ಧಿಗೆ ಬರಲಿ ಅಪ್ಪ. ಪ್ರತಿಯೊಬ್ಬರು ಸಿದ್ಧಿಗೆ ಬರಲಿ. ನಿನ್ನ ಕೃಪೆಯನ್ನು ಅನುಗ್ರಹಿಸು. ನನಗೆ ನಿನ್ನ ದಯೆ, ನನ್ನೊಂದಿಗೆ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ನಿನ್ನ ದಯೆ. ನಿನ್ನ ಮಕ್ಕಳು ದೂರದಲ್ಲಿದ್ದರೂ ಸಹ ಏಕ ಮನಸ್ಸಿನಿಂದ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನು ಸಿದ್ಧಿಗೆ ತಗೊಂಬ ಸ್ವಾಮಿ. ಇಹಲೋಕ ಸಂಬಂಧವಾದ ಪ್ರತಿಯೊಂದು ಕಾರ್ಯದಲ್ಲೂ ಕೈ ಇಟ್ಟು ಮಾಡುವ ಒಂದೊಂದು ಕಾರ್ಯದಲ್ಲೂ ನೀನು ಕರ್ತನೆ ಸಿದ್ಧಿಯನ್ನು ಉಂಟು ಮಾಡು ಕರ್ತನೆ, ಪೂರ್ಣತೆಯನ್ನು ಉಂಟು ಮಾಡು, ಏಳಿಗೆಯನ್ನು ಉಂಟು ಮಾಡು ಸ್ವಾಮಿ. ಅದು ಮಾತ್ರ ಅಲ್ಲ, ಥ್ಯಾಂಕ್ ಯು ಲಾರ್ಡ್. ಆತ್ಮಿಕ ವಿಚಾರದಲ್ಲೂ ಸಹ ಏಳಿಗೆಯನ್ನು ಉಂಟು ಮಾಡಪ್ಪ. ಮೊದಲು ಇದ್ದದಕ್ಕಿಂತ ಕರ್ತನೆ ಪ್ರಾರ್ಥನಾ ಜೀವಿತದಲ್ಲಿ ಇನ್ನೂ ಉನ್ನತ ಹಂತಕ್ಕೆ ಬಂದು ಸಿದ್ಧಿಗೆ ಬರಬೇಕು, ಪರಿಶುದ್ಧತೆಯಲ್ಲಿ ಸಿದ್ಧಿಗೆ ಬರಬೇಕು. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಾಕ್ಯದಲ್ಲಿ ಸಿದ್ಧಿಗೆ ಬರಬೇಕು, ಮೆಚ್ಯೂರಿಟಿಗೆ ಬರಬೇಕು, ಪೂರ್ಣತೆಗೆ ಬರಬೇಕು ಸ್ವಾಮಿ, ಪ್ರವೀಣತೆಗೆ ಬರಬೇಕಪ್ಪ. ಥ್ಯಾಂಕ್ ಯು. ಬ್ಲೆಸ್ ಎವ್ರಿ ಒನ್ ಲಾರ್ಡ್, ಬ್ಲೆಸ್ ಎವ್ರಿ ಒನ್. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ದೇವಜನರನ್ನು, ನಮ್ಮ ದೇಶದಲ್ಲಿರುವ ಎಲ್ಲ ದೇವಜನರನ್ನು ನಿನ್ನ ಜವಾಬ್ದಾರಿಗಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಥ್ಯಾಂಕ್ ಯು. ಕಾರ್ಯವನ್ನು ಸಿದ್ಧಿಗೆ ತರುವಾತನೇ ನಿನ್ನಲ್ಲಿ ಮೊರೆ ಇಡ್ತೇವೆ, ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬರ ಕಾರ್ಯವನ್ನು ಸಿದ್ಧಿಗೆ ತಗೋಬ ಸ್ವಾಮಿ. ಇಹಲೋಕ ಸಂಬಂಧವಾಗಿಯೂ ಆತ್ಮಿಕವಾಗಿಯೂ ಒಂದು ಪೂರ್ಣತೆಗೆ, ಒಂದು ಪರಿಪಕ್ವತೆಗೆ, ಒಂದು ಮೆಚ್ಯೂರಿಟಿಗೆ ಬರಲಿಕ್ಕಾಗುವಂತೆ ಸಹಾಯ ನೀಡು, ಪ್ರವೀಣತೆಗೆ ಬರುವಂತೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಕರ್ತನೇ, ನಮ್ಮೊಂದಿಗೆ ಸೇರಿ ಅಲ್ಲಲ್ಲಿ ದೂರದಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡಿರುವ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಈ ದಿನ ನಿನ್ನ ಮಕ್ಕಳು ಆರೋಗ್ಯವಾಗಿರಲಿಪ್ಪ, ಈ ದಿನ ಸುರಕ್ಷಿತವಾಗಿರಲಿ, ಈ ದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಮಕ್ಕಳು ಕರ್ತನೆ ಯಶಸ್ಸನ್ನು ಕಾಣಲಿ ಅಂತ ನಾವು ಬೇಡಿಕೊಳ್ತೇವೆ. ಈ ದಿನ ಆರೋಗ್ಯ ಉಂಟಾಗಲಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಈ ದಿನ ನಿನ್ನ ಮಕ್ಕಳು ಮನರಮ್ಯವಾಗಿರಲಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಕರ್ತನೆ ಲವಲವಿಕೆಯಿಂದ ಚೈತನ್ಯ ಭರಿತರಾಗಿರಲಿ ಅಂತ ನಾವು ಬೇಡಿಕೊಳ್ತೇವೆ. ಒಂದು ವೇಳೆ ಯಾರಾದರೂ ಕರ್ತನೆ ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವವರು ಯಾರಾದರೂ ಅಸ್ವಸ್ಥರಾಗಿದ್ದರೆ ಈಗ ನಿನ್ನ ಹೀಲಿಂಗ್ ವರ್ಚ್ಯೂ ಅವರ ದೇಹದ ನೆತ್ತಿಯಿಂದ ಪಾದದವರೆಗೆ ಹರಿಯಲಿ. ಎಲ್ಲ ನರನಾಡಿಗಳಲ್ಲಿ, ಮೂಳೆ ಮಾಂಸಖಂಡ ಸ್ನಾಯುಗಳಲ್ಲಿ, ಅಸ್ಥಿಮಜ್ಜೆಯಲ್ಲಿ ನಿನ್ನ ಡಿವೈನ್ ಎನರ್ಜಿ ಇಳಿಯಲಿ. ಒಂದು ಪರಿಪೂರ್ಣವಾದ ರಿಲೀಫ್ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ. ಆಶೀರ್ವಾದವಾಗಿ ಆರೋಗ್ಯವಾಗಿರುವಂತೆ ಸಹಾಯ ನೀಡು. ಈ ದಿನದಲ್ಲಿ ಕೈ ಇಟ್ಟು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಸಕ್ಸಸ್ ಉಂಟಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಈ ದಿನ ಜಯದ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ.
ಹಾಲೆಲೂಯ. ನಮಗೆ ಜಯದ ದಿನ ಎಂಬುದಾಗಿ ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ, ನಿನ್ನ ಪ್ರಸನ್ನತೆಯನ್ನು ಸವಿಯುವ ದಿನ ಎಂಬುದಾಗಿ ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ದಿನ ಎಂಬುದಾಗಿ ಘೋಷಣೆ ಮಾಡ್ತೇವೆ. ಹಾಲೆಲೂಯ. ಈ ದಿನ ಸೈತಾನ್ನ ಕಾರ್ಯಗಳನ್ನು ನಿಷ್ಕ್ರಿಯಗೊಳಿಸುವಂಥ ದಿನ, ಆ ಸೈತಾನ ಮೇಲೆ ಜಯ ಗಳಿಸುವಂಥ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಇನ್ನು ಹಾಗೆ ಆಶೀರ್ವದಿಸು, ಪ್ರತಿಯೊಬ್ಬರಿಗೂ ಬೇಕಾದ ಕೃಪೆಯನ್ನು ಕೊಟ್ಟು ಆಶೀರ್ವದಿಸಿ ನಡೆಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್ ಆಮೇನ್. ಹಾರ್ಟ್ ಪ್ರಾಬ್ಲಮ್ಮಿಂದ, ಕಿಡ್ನಿ ಪ್ರಾಬ್ಲಮ್ಮಿಂದ, ಲಂಗ್ಸ್ ಪ್ರಾಬ್ಲಮ್ಮಿಂದ, ಲಿವರ್ ಪ್ರಾಬ್ಲಮ್ನಿಂದ, ನಾನಾ ರೀತಿಯಲ್ಲಿ ಕರ್ತನೆ ನಾನಾ ರೀತಿಯ ರೋಗದಲ್ಲಿ ನರಳ್ತಾ ಇರೋರು ನಿನ್ನ ಕೈಗೆ ಒಪ್ಪಿಸ್ತೇವೆ. ಅವರೆಲ್ಲರಿಗೂ ನಿಮ್ಮ ಕಾರುಣ್ಯ ದೊರಕಲಿ, ನಿಮ್ಮ ದಯೆ ದೊರಕಲಿ ಕರ್ತನೆ. ಈ ಸಂದರ್ಭದಲ್ಲಾದರೂ ಕರ್ತನೆ ನಿನ್ನನ್ನು ಅನುಭವಿಸುವ, ನಿನ್ನ ಕೃಪೆಯನ್ನು ಅನುಭವಿಸುವ, ನಿನ್ನ ಪ್ರೀತಿಯನ್ನು ಸವಿಯುವ ಒಂದು ಅವಕಾಶ ಸಿಗಲಿ. ಯಾರ ಮೂಲಕ ಆದರೂ ಕರ್ತನೆ ನಿನ್ನ ಪ್ರೀತಿಯ ರುಚಿಯನ್ನು ಅವ್ರಿಗೆ ಒದಗಿಸ್ಕೊಟ್ಟು ಅವ್ರ ಜೀವಿತದಲ್ಲಿ ಒಂದು ಅತಿಶಯ ಮಾಡಬೇಕು ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಈ ದಿನದಲ್ಲಿ ಕರ್ತನೆ ಪ್ರಯಾಣದಲ್ಲಿರೋರ್ಗಾಗಿ ಬೇಡಿಕೊಳ್ತೇವೆ. ಅವ್ರಿಗೆ ಬೇಕಾದ ಸುರಕ್ಷತೆಯನ್ನು ಕೊಟ್ಟು ನೀನು ಆಶೀರ್ವದಿಸಬೇಕಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಈಗಾಗಲೇ ಆಕ್ಸಿಡೆಂಟಿಂದಾಗಿ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿರುವಂಥವ್ರನ್ನ ನೆನಪು ಮಾಡ್ಕೊಳ್ತೇವೆ ಕರ್ತನೆ. ಅವರಿಗೆ ಅತಿ ಬೇಗನೆ ಚೇತರಿಸ್ಕೊಂಡು ಮನೆಗೆ ಬರಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಅವರ ದೇಹದಲ್ಲಿ ನಿನ್ನ ಶಕ್ತಿ ಬಲ ಇಳಿಯಲಿ ಕರ್ತನೆ. ಅವರಿಗೆ ಕರ್ತನೆ ಬೇಕಾದ ಆರೋಗ್ಯ ಕೊಡಪ್ಪ. ಥ್ಯಾಂಕ್ ಯು. ಅವ್ರಿಗೆ ಬೇಕಾದಂಥ ಬಲ ಕೊಡು ಸ್ವಾಮಿ. ಎಲ್ಲ ನರಗಳಲ್ಲಿ ಬಲವನ್ನು ತುಂಬಿಸು, ಎಲ್ಲ ಮೂಳೆಗಳಲ್ಲಿ ಬಲವನ್ನು ತುಂಬಿಸು. ಅವ್ರಿಗೆ ಚೇತರಿಸ್ಕೊಂಡು ಮೊದಲಿನ ಹಾಗೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗಲಿಕ್ಕೆ ಪ್ರತಿಯೊಬ್ಬರಿಗೂ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ನಮ್ಮೆಲ್ಲ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ವಂದನೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.